ಈಗ ಆಸನಗಳ ಅಭ್ಯಾಸ. ಮೊದಲನೇದಾಗಿ ಷಣ್ಮುಖಿ ಮುದ್ರೆ. ವಜ್ರಾಸನದಿಂದ ನಿಧಾನವಾಗಿ ಪದ್ಮಾಸನವನ್ನು ಹಾಕಿ ಬಲಗಾಲನ ಮಡಿಚಿ ಎಡ ತೊಡೆಯ ಮೇಲೆ ಅಳವಡಿಸಿ ಪಾದವನ್ನು, ಗಾಲನ್ನು ಮಡಿಚಿ ಎಡ ಪಾದವನ್ನು ಬಲ ತೊಡೆಯ ಮೇಲೆ ಅಳವಡಿಸಿ ಸಾಧ್ಯವಾದಲ್ಲಿ ಮಾತ್ರ ಪದ್ಮಾಸನವನ್ನು ಹಾಕಬೇಕು. ಆಗದೇ ಇರ್ತಕ್ಕಂಥವ್ರು ಸುಖಾಸನದಲ್ಲಿ ಕುಳಿತು ಸಹ ಈ ಆಸನವನ್ನು ಅಭ್ಯಾಸ ಮಾಡಬಹುದು. ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ, ಹಾಗೆ ಕೈಗಳನ್ನು ಹಿಂದೆ ತನ್ನಿ, ಹೆಬ್ಬೆರಳುಗಳನ್ನು ಕಿವಿಯ ಒಳಭಾಗಕ್ಕೆ ಅಳವಡಿಸಿ, ತೋರ್ಬೆರಳನ್ನು ಹಣೆಯ ಮೇಲೆ ಅಳವಡಿಸಿ, ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳನ್ನು ಮೂಗಿನ ಮೇಲೆ ಅಳವಡಿಸಬೇಕು. ಕಿರುಬೆರಳನ್ನು ಬಾಯಿಯ ಮೇಲೆ ಅಳವಡಿಸಿ ಕಣ್ಣವೆಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಕಣ್ಣುಗಳಿಗೆ ಕೈಯನ್ನು ಸೇರಿಸಬಾರ್ದು. ಕೈ ಬೆರಳುಗಳು ನೇರ ಬರಲಿ. ಕೈಗಳನ್ನು ಮೊಣಕೈಯನ್ನು ಹಿಂದೆ ತನ್ನಿ, ಭುಜಕ್ಕೆ ನೇರವಾಗಿ ಬರಲಿ. ಹಾಗೆ ದೀರ್ಘ ಉಸಿರಾಟವನ್ನು ಅಳವಡಿಸ್ಕೊಳ್ಬೇಕು. ನಿಮ್ಮ ಉಸಿರಾಟ ಬಿಟ್ಟು ಬೇರೆ ಏನನ್ನೂ ಆಲಿಸಬಾರ್ದು. ಇಲ್ಲಿ ಪಂಚೇಂದ್ರಿಯಗಳನ್ನು ಸ್ಪಷ್ಟವಾಗಿ ಬಂದ್ ಮಾಡಿರ್ತೇವೆ, ಅಂದರೆ ತಡೆ ಹಿಡಿಯಲಾಗಿರುತ್ತೆ. ವಿಶೇಷವಾದಂಥ ಪ್ರಯೋಜನಗಳು ಆವೃತ್ತವಾಗ್ತವೆ. ಮೊಬೈಲ್ನ ಬಳಕೆಯಿಂದಾಗಿ ಸಹ ತಲೆನೋವು ಆವೃತ್ತವಾಗ್ತಕ್ಕಂಥ ಸಾಧ್ಯತೆ ಉಂಟು. ಆ ತೊಂದರೆಯನ್ನು ತಡೆ ಹಿಡಿಯುವಲ್ಲಿ ಸಹ ಆಸನ ಸಹಕಾರಿಯಾಗುತ್ತೆ. ಆದರೂ ಇಲ್ಲಿ ಎಚ್ಚರಿಕೆ ಅಂದರೆ ಮೊಬೈಲ್ಗಳ ಬಳಕೆಯಲ್ಲಿ ಸ್ಪೀಕರ್ ಫೋನ್ನ ಬಳಸುವಿಕೆ ಅತಿ ವಿಶೇಷವಾದಂಥ ಆರೋಗ್ಯವನ್ನು ತರುತ್ತದೆ. ಇಲ್ಲಿ 15 ಉಸಿರಾಟವನ್ನು ಅಳವಡಿಸ್ಕೊಳ್ಬೇಕು. ಪ್ರತಿ ಉಸಿರನ್ನು ಹೊರಗಡೆ ಬಿಟ್ಟಾಗ ಉಸಿರಾಟವನ್ನು ಎಣಿಸಬೇಕು. ನಿಧಾನವಾಗಿ ಕೈಗಳನ್ನು ಹಾಗೆ ಮುಂದೆ ತನ್ನಿ, ಕಣ್ಣವೆಗಳು ಮುಚ್ಚಿರಲಿ. ಕೈಗಳನ್ನು ಹಾಗೆ ಕೆಳಭಾಗಕ್ಕೆ ತನ್ನಿ, ನಿಧಾನವಾಗಿ ಪಟಪಟ ರೆಪ್ಪೆಯನ್ನು ಆಡಿಸುತ್ತಾ ಕಣ್ಣನ್ನು ತೆಗೆಯಿರಿ. ನಂತರ ಈಗ ಮುಂದಿನ ಆಸನ, ಕಾಲುಗಳನ್ನು ಮುಂದೆ ಚಾಚಿ ಸಿಂಹಾಸನ. ನಿಧಾನವಾಗಿ ಎಡಗಾಲನ್ನು ಮಡಿಚಿ ಕೆಳಭಾಗಕ್ಕೆ, ಬಲಪುಷ್ಟದ ಕೆಳಭಾಗಕ್ಕೆ ಅಳವಡಿಸಿ, ಹಾಗೆ ಬಲಗಾಲನ್ನು ಮಡಿಚಿ ಎಡಪುಷ್ಟದ ಕೆಳಭಾಗಕ್ಕೆ ಅಳವಡಿಸಿ, ಕೈಗಳನ್ನು ಮಂಡಿಗಳ ಮೇಲೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತೆ. ನಿಧಾನವಾಗಿ ನಾಲಿಗೆಯನ್ನು ಹೊರ ತೆಗೆಯಿರಿ. ಪೂರ್ತಿಯಾಗಿ ನಾಲಿಗೆ ಹೊರ ಚಾಚಬೇಕು. ಹಾಗೆ ದೃಷ್ಟಿಯನ್ನು ಮೇಲೆ ಅಳವಡಿಸಿ ಸಿಂಹಾಸನ. ಮುಖದ ಎಲ್ಲ ಭಾಗಕ್ಕೂ ಕ್ರಮಬದ್ಧವಾದಂಥ ವ್ಯಾಯಾಮ ದೊರೆಯಬೇಕು. ಈ ಆಸನವನ್ನು ಸೌಂದರ್ಯವರ್ಧಕ ಆಸನ ಎಂದು ಸಹ ಕರೆಯಲಾಗಿದೆ. ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತೆ. ಒಂದು ಫೇಶಿಯಲ್ಗೆ ಈಕ್ವಲ್ ಆಗಿರ್ತಕ್ಕಂಥ ಆಸನ ಇದು. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಕಣ್ಣವೆಗಳನ್ನು ಮುಚ್ಚಿ ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧ ಕಾಲಿನ ಅಭ್ಯಾಸ. ಈಗ ವಿರುದ್ಧವಾದ ಕಾಲನ್ನು ಅಭ್ಯಾಸ ಮಾಡೋಣ. ಬಲಗಾಲನ್ನು ಮಡಿಚಿ ಬಲ ಹಿಮ್ಮಡಿಯನ್ನು ಎಡಪುಷ್ಟದ ಕೆಳಭಾಗಕ್ಕೆ ಅಳವಡಿಸಿ, ಹಾಗೆ ಎಡಗಾಲನ್ನು ಮಡಿಚಿ ಎಡ ಹಿಮ್ಮಡಿಯನ್ನು ಬಲಪುಷ್ಟದ ಕೆಳಭಾಗದಲ್ಲಿ ಅಳವಡಿಸಿ, ಕೈಗಳನ್ನು ಮಂಡಿಯ ಮೇಲೆ ಅಳವಡಿಸಿರಬೇಕು. ನಿಧಾನವಾಗಿ ಹಾಗೆ ನಾಲಿಗೆಯನ್ನು ಹೊರತೆಗೆಯಿರಿ. ಬಾಯಿಯಲ್ಲಿ ಉಸಿರಾಡಬೇಕು. ದೃಷ್ಟಿಯನ್ನು ಕೆಳಭಾಗಕ್ಕೆ ಅಳವಡಿಸಬೇಕು. ಯೋಗದಲ್ಲಿ ಕೆಲವೇ ಆಸನಗಳಲ್ಲಿ, ಕೆಲವೇ ಪ್ರಾಣಾಯಾಮಗಳಲ್ಲಿ ಮಾತ್ರವೇ ಬಾಯಿಯ ಉಸಿರಾಟ ಇರ್ತಕ್ಕಂಥದ್ದು. ಅದರಲ್ಲಿ ಇದು ಒಂದು ವಿಶೇಷವಾದಂಥ ಆಸನ. ಬಾಯಿಯಲ್ಲೇ ಉಸಿರನ್ನು ತೆಗೆದುಕೊಳ್ಬೇಕು, ಬಾಯಿಯಲ್ಲೇ ಹೊರಗಡೆ ಬಿಡಬೇಕು. ಇಲ್ಲಿ ಕಣ್ಣಿನ ಎಲ್ಲ ಭಾಗಗಳಿಗೂ ವಿಶೇಷವಾದಂಥ ವ್ಯಾಯಾಮ ದೊರೆಯುವುದರಿಂದ ಕಣ್ಣಿನ ಬಳಕೆಯಿಂದಾಗಿ ಉಂಟಾಗ್ತಕ್ಕಂಥ ತಲೆಯ ನೋವನ್ನು ದೂರ ಮಾಡುವಲ್ಲಿ ಆಸನ ವಿಶೇಷವಾಗಿ ಸಹಕರಿಸುತ್ತದೆ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಶ್ವಾನಾಸನ, ಡಾಗ್ ಬ್ರೀತಿಂಗ್. ನಿಧಾನವಾಗಿ ಕೈಗಳನ್ನು ಮಂಡಿಗಳ ಮುಂಭಾಗದ ನೆಲಕ್ಕೆ ಅಳವಡಿಸಿ, ಹಾಗೆ ನಾಲಿಗೆಯನ್ನು ಹೊರತೆಗೆಯಿರಿ. ಯು ಶುಡ್ ಬ್ರೀತ್ ಲೈಕ್ ಎ ಡಾಗ್. ನಾಯಿಯ ರೀತಿಯಲ್ಲಿ ಉಸಿರಾಡಬೇಕು. ಈ ರೀತಿಯಲ್ಲಿ ಉಸಿರಾಟವನ್ನು ನಡೆಸುವಿಕೆ ಬಹಳ ಮುಖ್ಯ. ನೇರವಾದ ಒತ್ತಡ ಹೊಟ್ಟೆಯ ಭಾಗಕ್ಕೆ ಇರುತ್ತೆ. ಅಸಿಡಿಟಿಯಿಂದಾಗಿ
ಉಂಟಾಗ್ತಕ್ಕಂಥ ವಿಪರೀತ ತಲೆಯ ನೋವು, ತಲೆಯ ಸುತ್ತನ್ನು ದೂರ ಮಾಡುವಲ್ಲಿ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತೆ. ಬಹಳಷ್ಟು ಮಂದಿ ಅಸಿಡಿಟಿಯಿಂದ ಮತ್ತು ಆಮ್ಲತೆಯಿಂದ ನರಳುತ್ತಿದ್ದಾರೆ. ಆ ತೊಂದರೆಯನ್ನು ದೂರ ಮಾಡುವಲ್ಲಿ ಆಸನ ವಿಶೇಷವಾಗಿ ಸಹಕರಿಸುತ್ತದೆ. ಇದರ ಜೊತೆಗೆಂದಲ್ಲಿ ಆಹಾರವನ್ನು ಯೋಜಿತ ಸಮಯದಲ್ಲೇ ತೆಗೆದುಕೊಳ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಮತ್ತು ಮಧ್ಯದಲ್ಲಿ ಏನು ತಿಂತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಬಾರ್ದು. ಈ ಆಸನವನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಆ ಎಚ್ಚರಿಕೆ ವಹಿಸಿದಾಗ ಅನಾವಶ್ಯಕವಾದಂಥ ಆಮ್ಲತೆ, ವಾಯುವಿನ ತೊಂದರೆಯನ್ನು ದೂರ ಮಾಡುವಲ್ಲಿ ಸಹಕಾರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ವಜ್ರಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿಯನ್ನು ಕೊಡಿ.